ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸಾಹಸಿಗಳಿಂದ ಸಾಹಸ ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಮಡಿಕೆಗೆ ಸಿರಿಧಾನ್ಯ ಸುರಿಯುವ ಮೂಲಕ 2ನೇ ದಿನದ ಹಂಪಿ ಉತ್ಸವಕ್ಕೆ ಪ್ರವಾಸೋದ್ಯಮ ಸಚಿವರು ಚಾಲನೆ ನೀಡಿದರು. ಇನ್ನು ಉತ್ತರ ಕರ್ನಾಟಕದ ಪ್ರವಾಸೋದ್ಯಮ ಸ್ಥಳಗಳ ಅಭಿವೃದ್ಧಿಗೆ ಹೊಸ ನೀತಿಯನ್ನ ರೂಪಿಸಲಾಗಿದೆ ಎಂದು ಸಚಿವರು ಈ ವೇಳೆ ತಿಳಿಸಿದ್ದಾರೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ 2ನೇ ದಿನದ ಹಂಪಿ ಉತ್ಸವದಲ್ಲಿ ಎಂಪಿ ಪ್ರಕಾಶ್ ಮುಖ್ಯ ವೇದಿಕೆಯಲ್ಲಿ ಪ್ರವಾಸೋದ್ಯಮ ಸಚಿವರು, ಶಾಸಕರು ಮಡಿಕೆಗೆ ಸಿರಿಧಾನ್ಯಗಳನ್ನ ಸುರಿಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ರವರು ಹಂಪಿ ಉತ್ಸವದ ಕುರಿತು ಮಾತನಾಡಿ, ಹಂಪಿಯ ಸ್ಮಾರಕಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಮಹಾನವಮಿ ದಿಬ್ಬ ಸೇರಿದಂತೆ ಒಟ್ಟು 5 ವೇದಿಕೆಗಳಲ್ಲಿ ಕಾರ್ಯಕ್ರಮ ನಡೆಸಲಾಗುತ್ತಿದೆ. 80% ಸ್ಥಳೀಯ ಕಲಾವಿದರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಎಲ್ಲ ಸಮುದಾಯದ ಉಪಜಾತಿಗಳು ಜಿಲ್ಲೆಯಲ್ಲಿರುವುದರಿಂದ ಎಲ್ಲ ಕಲಾವಿದರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದರು. ಹೆಚ್ಚಾಗಿ ನೋಡಬೇಕು. ಸುಮಾರು 150ಕ್ಕೂ ಹೆಚ್ಚು ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ಸ್ ಇದ್ರೂ ಕೂಡ ಆ ಮಾನ್ಯುಮೆಂಟ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳುವಳಿಕೆ ಕೊಡಬೇಕಲ್ಲ ಅಂತ ಹೇಳಿ ಅವರು ಸಲಹೆ ಕೊಟ್ಟದ ಒಂದು ಮೇರೆಗೆ ಇವತ್ತು ನಾವು ಮಹಾನವಮಿ ದಿಬ್ಬವನ್ನು ಮತ್ತೊಂದು ವೇದಿಕೆಯನ್ನಾಗಿ ಪರಿಗಣಿಸಿ ಮಹಾನವಮಿ ದಿಬ್ಬದಲ್ಲಿ ಕೂಡ ಇವತ್ತು ಪ್ರೋಗ್ರಾಮ್ ಅನ್ನು ನಡೆಸ್ತಾ ಇದ್ದೀವಿ. ಅದು ಮಹಾನವಮಿ ದಿಬ್ಬ ಇವತ್ತು ಮೈಸೂರು ದಸರಾ ಏನಾದರೂ ನಡಿಬೇಕಾದ್ರೆ ಅದಕ್ಕೆ ಮಹಾನವಮಿ ದಿಬ್ಬದ ಸ್ಫೂರ್ತಿ ಇದೆ ಅಂತ ಹೇಳಿ ನಮ್ಮ ಇತಿಹಾಸದಿಂದ ತಿಳಿದು ಬರುತ್ತೆ. ಹಾಗಾಗಿ ಮಹಾನವಮಿ ದಿಬ್ಬವನ್ನು ಕೂಡ ನಾವು ಒಂದು ವೇದಿಕೆಗೆ ಪರಿಗಣಿಸಿದ್ವಿ ಸರ್. ತಮ್ಮ ನಿರ್ದೇಶನದಂತೆ ಕ್ಲಾಸಿಕಲ್ ಸಾಂಗ್ಸು ಮತ್ತು ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಹೆಚ್ಚಿನ ಒತ್ತು ಕೊಡ್ಲಿಕ್ಕೆ ತಾವು ಹೇಳಿದ್ರಿ. ಅದೇ ರೀತಿಯಾಗಿ ನಾವು ಇಲ್ಲಿ 5 ಸ್ಟೇಜ್ಗಳನ್ನು ಮಾಡಿದ್ದೀವಿ ಸರ್. ಇದನ್ನು ಬಿಟ್ಟು ಮತ್ತೆ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಇದೆ, ಅದು 10 ದಿನಗಳ ಕಾಲ ನಮ್ಮಲ್ಲಿ ಅದು ನಡೆಯುತ್ತೆ. ಅದು ತುಂಬ ಚೆನ್ನಾಗಿ ಅದ್ಭುತವಾಗಿ ಬರುತ್ತೆ. ತಾವೆಲ್ಲರೂ ಹಂಪಿ ಉತ್ಸವದ 3 ದಿನ ಮುಗಿದ ಮೇಲೂ ಕೂಡ ಅದನ್ನು 7 ದಿವಸ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್. ತಮ್ಮ ಮಾಹಿತಿಗಾಗಿ ಸುಮಾರು ನಮಗೆ 3500 ಕಲಾವಿದರಿಂದ ಅರ್ಜಿಗಳು ಬಂದಿದ್ದು, ಅದರಲ್ಲಿ ನಾವು ಟಾಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋಂಥ ಸುಮಾರು 525 ಕಲಾವಿದರ ತಂಡಗಳನ್ನು ಆಯ್ಕೆ ಮಾಡಿದ್ದೀವಿ. ಕನಿಷ್ಠ 4 ರಿಂದ 4,500 ಕಲಾವಿದರಿಗೆ ಅವಕಾಶ ಮಾಡಿಕೊಡಲಾಗಿದೆ ಸರ್. ಇದರಲ್ಲಿ ಸುಮಾರು 80% ಸ್ಥಳೀಯ ಕಲಾವಿದರಿದ್ದಾರೆ. ಈ ಜಿಲ್ಲೆಯ ಒಂದು ವಿಚಾರಣೆ ಒಂದು ವಿಶೇಷ ಅಂದರೆ ಸರ್, ನಿನ್ನೆ ನಾನು ಇಲ್ಲಿ ಸಭೆಯಲ್ಲಿ ಹೇಳಿದ್ದೆ, ಈ ಜಿಲ್ಲೆಯಲ್ಲಿ ಎಲ್ಲ ಜಾತಿ, ಎಲ್ಲ ಪಂಗಡ, ಉಪಜಾತಿ, ಆದಿವಾಸಿಗಳು, ಬುಡಕಟ್ಟು ಎಲ್ಲದೂ ಈ ಜಿಲ್ಲೆಯಲ್ಲಿದೆ ಸರ್. ಅಂದರೆ ನನಗೆ ಅನಿಸುತ್ತೋ ವಿಜಯನಗರ ಸಾಮ್ರಾಜ್ಯದಲ್ಲಿ ಎಲ್ಲ ಜಾತಿ, ಎಲ್ಲ ಬುಡಕಟ್ಟು, ಎಲ್ಲ ಉಪಜಾತಿಗಳು ಇದ್ದು ಅನ್ನೋದನ್ನು ಪ್ರೂವ್ ಆಗುತ್ತೆ ಸರ್. ಮತ್ತು ಎಲ್ಲ ಕಲೆಗಳು ಇದೆ. ಶಿಲ್ಲಿಕಾತ ಅವರು ಏನೋ ಬೇರೆ ಬೇರೆ ಆ್ಯಕ್ಟಿವಿಸ್ ಎಲ್ಲ ಜಾತಿಗಳಿಗೂ ಕೂಡ ಸಮಾನವಾಗಿ ಅವಕಾಶವನ್ನು ಕೊಟ್ಟಲಾಗಿದೆ ಸರ್. ಅವರೆಲ್ಲ ಸಾಹಿತಿ ಮತ್ತು ಸಾಹಿತ್ಯವನ್ನು ಪ್ರೋತ್ಸಾಹ ಮಾಡಲಿಕ್ಕೋಸ್ಕರನೇ ಇವತ್ತು ಈ ಒಂದು ಹಂಪಿ ಉತ್ಸವವನ್ನು ಉಪಯೋಗಿಸಿಕೊಳ್ಳಲಾಗಿದೆ ಸರ್. ಬಳಿಕ ಶಾಸಕ ಎಚ್ಆರ್ ಗವಿಯಪ್ಪನವರು ಮಾತನಾಡಿ, ಹಂಪಿ ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶ ಮಾಡಿಕೊಡಬೇಕೆಂದು ಪ್ರವಾಸೋದ್ಯಮ ಸಚಿವರಲ್ಲಿ ಈ ವೇಳೆ ಕೋರಿಕೊಂಡರು. ನಿನ್ನೆಕ್ಕಿಂತಲೂ ಇವತ್ತು ಬಹಳ ಜನ ಬಂದಿದ್ದೀರಿ. ಇದು ಇನ್ನೂ ಸ್ವಲ್ಪ ಹಿಂಗೆ ನಡೀತಾನೆ ಇರಬೇಕು ಹಂಪಿ ಉತ್ಸವ. ಹಾಗಾಗಿ ನಾನು ಬರೋವಾಗೆ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ ಅದೇ ರಿಕ್ವೆಸ್ಟ್ ಮಾಡಿಕೊಂಡೆ, ಸ್ವಲ್ಪ ನಮ್ಮ ಟೂರಿಸಮ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಸ್ವಲ್ಪ ತಾವು ನಮ್ಮ ಹಂಪಿ ಮೇಲೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಂದೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸಾಹೇಬರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಮೇಲೆ ನಮಗೆ ಭರವಸೆ ಇದೆ. ಮುಂದಿನ ವರ್ಷ ಭಾಳಷ್ಟು ಜನಕ್ಕೆ ಉದ್ಯೋಗಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಶ್ವಾಸ ಇಟ್ಕೊಂಡು ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.
ಬಳಿಕ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ರವರು ಮಾತನಾಡಿ, ಹಲವರ ಶ್ರಮದಿಂದ ಹಂಪಿ ಉತ್ಸವ ಯಶಸ್ವಿಯಾಗುತ್ತಿದೆ. ಕರ್ನಾಟಕ ರಾಜ್ಯೋತ್ಸವದ ಜ್ಯೋತಿ ಪ್ರಾರಂಭದಲ್ಲಿ ಹಂಪಿಯಿಂದಲೇ ಪ್ರಾರಂಭಗೊಂಡಿತ್ತು. ರಾಜ್ಯದಲ್ಲಿ 25,000 ಐತಿಹಾಸಿಕ ಸ್ಮಾರಕಗಳಿವೆ. ಪ್ರವಾಸೋದ್ಯಮಕ್ಕೆ ಹೊಸ ನೀತಿಯನ್ನ ರೂಪಿಸಲಾಗಿದೆ. ಉತ್ತರ ಕರ್ನಾಟಕದಲ್ಲಿ ಬರುವ ಪ್ರವಾಸೋದ್ಯಮ ಸ್ಥಳಕ್ಕೆ ಎಲ್ಲರೂ ಭೇಟಿ ಕೊಟ್ಟು ಇತಿಹಾಸವನ್ನ ತಿಳಿದುಕೊಳ್ಳಬೇಕೆಂದರು. ಕರ್ನಾಟಕ ನಾಮಕರಣ ಆಗಿ 50 ವರ್ಷ ಆಯ್ತು. ಸುವರ್ಣ ಕರ್ನಾಟಕ ಸಂಭ್ರಮವನ್ನು ಆಚರಣೆ ಮಾಡಿದ್ವಿ. ಹಂಪಿ ಅಂದ್ರೆ ಕರ್ನಾಟಕ. ಕರ್ನಾಟಕದ ಹೆಸರು ಮೈಸೂರಿಂದ ಕರ್ನಾಟಕ ಆದಾಗ ಕರ್ನಾಟಕ ಜ್ಯೋತಿ ಮೊದಲಕ್ಕೆ ಎಲ್ಲರೂ ಬಂದಿದ್ರೆ ಅದು ಹಂಪಿ ವಿರೂಪಾಕ್ಷ ದೇವರ ಹತ್ರ ಬಂತು ಅನ್ನೋದನ್ನ ಯಾರು ನಾನು ಬರೋದಕ್ಕೆ ಸಾಧ್ಯ ಇಲ್ಲ. ಅಂತ ತನ್ನ ಇತಿಹಾಸವನ್ನ ಸತ್ಯುತವಾಗಿರ್ತಕ್ಕಂಥ ಶಕ್ತಿಯನ್ನ ಹೊಂದಿರೋದು ನಮ್ಮ ಹಂಪಿ. ನಾವೆಲ್ಲ ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಯ ದ್ಯೋತಕವಾದ ಹಂಪಿ ಉತ್ಸವವನ್ನ ನಾವು ಇವತ್ತು ಅಭಿಮಾನದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಹಂಪಿಯನ್ನ ನೆನೆಸ್ಕೊಳ್ಳುವಾಗ ಹೆಂಗೆ ನಾವು ಅರಸರನ್ನ, ವಿಜಯನಗರ ಅರಸರನ್ನ ನೆನಪು ಮಾಡ್ಕೋತೀವಿ, ಹಂಗ ಹಂಪಿ ಉತ್ಸವ ಮಾಡಿ ನಾವು ಜಿಗಿದಾಡುವಾಗ, ಸಂತೋಷ ಪಡುವಾಗ, ಅಭಿಮಾನ ಪಡುವಾಗ ನಾವೆಲ್ಲ ಈ ಸಂಜೆ ಎಲ್ಲರೂ ಕೂಡುವಂತೆ ಮಾಡಿ ಈ ಸಂತೋಷದ ವಾತಾವರಣ ಏನು ಸೃಷ್ಟಿ ಮಾಡುತ್ತೆ. ಆದರೆ ಹಂಪಿ ಉತ್ಸವ ಪ್ರಾರಂಭ ಆಗಬೇಕು ಅಂದ್ರೆ ಸನ್ಮಾನ್ಯ MP ಪ್ರಕಾಶ್ ಅವರು ಪಟ್ಟಿರ್ತಕ್ಕಂಥ ಆ ಶ್ರಮ ನಾವು ಎಂದೂ ಯಾರು ನೆನಪಾರದಿಲ್ಲ. ಹಂಪಿಯನ್ನ ನಾವು ನೆನಪು ಮಾಡಿಕೊಳ್ಳುವಾಗ, ಅದ್ರ ಬಗ್ಗೆ ಗೌರವವನ್ನು ತೋರುವಾಗ, ಅದ್ರ ಬಗ್ಗೆ ಅಭಿಮಾನವನ್ನು ವ್ಯಕ್ತ ಮಾಡುವಾಗ, ನಮ್ಮ ತನವನ್ನು ನಾವು ಗುರುತಿಸಿಕೊಳ್ಳುವಾಗ ಹಂಪಿ ನಮ್ಮದು, ಹಂಪಿ ನಮ್ಮ ಹೆಮ್ಮೆ ಅಂತ ಹೇಳುವಾಗ ಹೆಂಗ ವಿಜಯನಗರ ಅರಸರನ್ನ ನೆನಪು ಮಾಡ್ಕೋತೀವಿ, ಹಂಪಿ ಉತ್ಸವದ ಸಂದರ್ಭದೊಳಗೆ MP ಪ್ರಕಾಶ್ ಅವ್ರನ್ನ ನಾನು ನೆನಪು ಮಾಡ್ಕೋತೀನಿ. ಅದಕ್ಕೆ ತಾವೆಲ್ಲ ಸಹಮತಿಸ್ತೀರಿ ಅಂತ ಹೇಳಿ ಭಾವಿಸ್ತೀನಿ. ಚಿತ್ತವಾಡಿಗೆಯ ವರಕೇರಿಯಲ್ಲಿ ಎಣ್ಣೆರಂಗ ಬಸವೇಶ್ವರರ ರಥೋತ್ಸವ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ದೇಗುಲದಲ್ಲಿ ವಿಶೇಷ ಪೂಜೆಗೈದು ಸಂಜೆ ವೇಳೆ ನೆರೆದ ಭಕ್ತರಿಂದ ರಥವನ್ನ ಎಳೆದು ಭಕ್ತಿ ಸಮರ್ಪಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು.
ಮಹೋತ್ಸವದ ಮುಖ್ಯ ವೇದಿಕೆಯಲ್ಲಿ ಪ್ರಾರಂಭದ ದಿನದಂದು ಬೆಂಗಳೂರಿನ ಕಲಾ ತಂಡಗಳಿಂದ ವಿಜಯನಗರ ಅರಸರ ಕಾಲದ ಯುದ್ಧದ ಪ್ರಸಂಗ ಹಾಗೂ ವೈಭವ ಕುರಿತಾಗಿ ನೃತ್ಯ ಪ್ರದರ್ಶನ ನಡೆಸಿಕೊಟ್ರೆ, ಇನ್ನೊಂದೆಡೆ ನಗುವಿನ ಒಡೆಯ ಡಾ ಪುನೀತ್ ರಾಜ್ಕುಮಾರ್ ರವರು ನಟಿಸಿದ ಚಿತ್ರಗಳ ಹಾಡನ್ನ ಹಾಡುವ ಮೂಲಕ ನೆರೆದವರಿಗೆ ಕಲಾಕಾರರು ಅಪ್ಪುರವರನ್ನ ಸ್ಮರಿಸಿದರು. ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಗರ್ಭದಲ್ಲಿ ಹುಟ್ಟಿದ ಕಂದ ಪುನೀತ್ ರಾಜ್ಕುಮಾರ್. ಕಲಾವಿದನಾಗಿ ಪ್ರೇಕ್ಷಕರು ಹುಬ್ಬಿ ಇರುವಂತೆ ನಟಿಸಿದ ಅಮೋಘ ದೃಶ್ಯಗಳು, ರಂಗಕ್ಕೆ ಮರುಪಾದಾರ್ಪಣೆ ಮಾಡಿದ ಪುನೀತ್ ರಾಜ್ಕುಮಾರ್ ಜೊತೆ ಕುತ್ಕೊಂಡು ನನ್ನ ಪಿಕ್ಚರ್ ನೋಡಿದೆ. ನೋಡಿದ ತಕ್ಷಣ ನನಗನ್ನಿಸ್ತು ಇದು ಒಂದು ಸಿಂಹದ ಮರಿ. ಇದು
ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹಂಪಿ ಉತ್ಸವದ ನಿಮಿತ್ತ 2ನೇ ದಿನದಂದು 5 ವೇದಿಕೆಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಕಲಾ ತಂಡಗಳಿಂದ ನೃತ್ಯ ಸೇರಿದಂತೆ ಜಾನಪದ ಕಲೆಗಳನ್ನು ಪ್ರದರ್ಶಿಸಲಾಯಿತು. ಇದರಲ್ಲಿ ಧಾರವಾಡದ ಸನ್ಶೈನ್ ಮಲ್ಲಕಂಬ ತಂಡದ ಮಲ್ಲಕಂಬ ಪ್ರದರ್ಶನ ನೋಡುಗರಿಗೆ ಮುದ ನೀಡಿದ್ದು ವಿಶೇಷವೆನಿಸಿತ್ತು. ಮಗಳು ಮಾಡುತ್ತಾಳ ಏಳು ಉತ್ತಮ ಏಳು ಉತ್ತು ನಡಕ ಬಯಲು ಸಪ್ಪು ನೋಡು ತಾಯಿ ಆಸಿದಾಳ ಪಾರ್ವತಿ ನೋಡು ಮಗನು ಬೆಳೆಸಿದಾಳ ಅಲ್ಲಿ ಮಳಿಸಿದಾಳ ತಾಯಿ ಮಾಯವಾದಳಮ್ಮ ಆದಿಶಂಕರ
ಇಷ್ಟು ಅದ್ಭುತವಾದಂತಹ ಪ್ರದರ್ಶನ ನೀಡಿದಂತ ನಮ್ಮ ವಿಠಲ 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 ಉತ್ಸವದ ನಿಮಿತ್ತ ಹೊಸ ಮಲಪನಗುಡಿಯಲ್ಲಿ ನಡೆದ ಗ್ರಾಮೀಣ ಹಾಗೂ ಸಾಹಸ ಕ್ರೀಡೆಗಳ ಕುರಿತು ವರದಿ. ಹೌದು, ಹೊಸ ಮಲಪನಗುಡಿಯ ವಿಜಯ ವಿದ್ಯಾರಣ್ಯ ಪ್ರೌಢಶಾಲಾ ಆವರಣದಲ್ಲಿ ಕ್ರೀಡೆಗಳನ್ನ ಕೈಗೊಳ್ಳಲಾಗಿತ್ತು. ಹೀಗೆ ಗುಂಡು ಎತ್ತುವ ಸ್ಪರ್ಧೆಯನ್ನ ನಡೆಸಲಾಗಿ ವಿಜಯಪುರದ ಶೇಖರ್ ಎಂಬುವವರು 155 ಕೆಜಿ ತೂಕದ ಗುಂಡನ್ನ ಎತ್ತುವ ಮೂಲಕ ವಿಜೇತರಾದರು. ಜೋರಾಗಿ ಚಪ್ಪಾಳೆ ಹೊಡೆಯುವಾಗ ಅವರಿಗೆ ಉತ್ಸಾಹ ತುಂಬಬೇಕು. ಜೋರಾಗಿ ಚಪ್ಪಾಳೆ ಹೊಡೆಯುವ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯಿರಿ. ಕೆಲಸ ಮಾಡಕತ್ತೀರಿ ಹೆಂಗೆ ಮಾಡಕತ್ತೀರಿ ಚಪ್ಪಳಿಗೆ ಜಯಶಾಲಿಯಾಗಿದ್ದಾರೆ. ನಾನು ಹೇಳೋದೇನಂದ್ರೆ ಶೇಖರ್ ಅವರಿಗೆ ಮತ್ತೆ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲ. ಬಳಿಕ ಶಾಸಕ ಎಚ್ಆರ್ ಗವಿಯಪ್ಪನವರಿಂದ ದೀಪ ಬೆಳಗಿಸುವ ಮೂಲಕ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾವಳಿಗೆ ಚಾಲನೆ ನೀಡಿದರು. ನಂತರ ಗಣೇಶ್ ಹಂಪಿ ಹಾಗೂ ಕೆಂಚಪ್ಪ ಹರಪನಹಳ್ಳಿ ಈ ಎರಡು ಪೈಲ್ವಾನರು ರೆಡಿ ಇರಬೇಕು. ಈಗ ಬಹಳಷ್ಟು ಕ್ರೀಡಾಪಟುಗಳು ರೆಡಿ ಇರಬೇಕು. ರಿಜಿಸ್ಟ್ರೇಷನ್ ರಿಜಿಸ್ಟರ್ ಮಾಡಿಸಬೇಕು, ಇಲ್ಲಾಂದ್ರೆ ನಿಮಗೆ ಬಹುಮಾನ ಸಿಗುದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ ಪ್ಲೀಸ್. ಇದಾದ ನಂತರ ಹನುಮಂತ ಮುದ್ದೇಬಿಹಾಳ್ ಹಾಗೂ ಮಂಜುನಾಥ್
ಮಂಜುನಾಥ ಹರಪನಹಳ್ಳಿ ಹಾಗೂ ಹನುಮಂತ ಮರಿಯಮ್ನಹಳ್ಳಿ ಈ ಎರಡು ಪೈಲ್ವಾನರು ರೆಡಿ ಇರಬೇಕು. ಮರಿಯಮ್ನಹಳ್ಳಿ ಪೈಲ್ವಾನರು ಕುಸ್ತಿ ಮಾಡಬೇಕು. ಬ್ರೇಕ್ ಅದೇ ರೀತಿ ಎತ್ತಿನ ಬಂಡಿಯ ಗಾಲಿಗಳನ್ನ ಬಿಚ್ಚಿ ಮರಳಿ ತೊಡಿಸುವ ಸ್ಪರ್ಧೆಯನ್ನ ನಡೆಸಲಾಯಿತು. ನಮ್ಮಲ್ಲಿ ನೀರು ಒಂದೆರಡು ಬಕೆಟ್ ನೀರು ಹಾಕ್ಬಿಡ್ರಿ ಬಂದ್ಬಿಡ್ತಾರೆ ಸ್ವಲ್ಪ ದಯಮಾಡಿ ಸಾಕೀಗ ಪೈಲ್ವಾನ್ರು ಬಂದ್ರೆ ಮತ್ತೆ ಪ್ರಾರಂಭ ಮಾಡಿ. ನಿಮ್ಮ ಸೇವೆ ನನಗೆ ಅಮೂಲ್ಯವಾಗಿದೆ. ಕುಸ್ತಿ ಪಾಠ ಮಾಡಲಾಗ್ತದೆ. ಮುಂದಿನ ವರ್ಷದಲ್ಲೂ ಕೂಡ ಅವರಿಗೆ ಆಟೋಟಿಕ್ ಅವಕಾಶಕ್ಕೆ ಪ್ರವೇಶ ಮಾಡಬೇಕು. ಕುಸ್ತಿಪಟುಗಳು ಅವ್ರು ಬರ್ತಾರೆ ಸರ್, ಅವ್ರು ಬರ್ತಾರ ಕೇಳಿ ಬರ್ತಾರ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಲ್ಲಯುದ್ಧ ಸ್ಪರ್ಧೆ, ಸಾಹಸಿಗಳಿಂದ ಸಾಹಸ ಪ್ರದರ್ಶನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.
Thank you.